ಹಾಗೆ ತತ್ವಪ್ರಪಂಚದಲ್ಲಿ ಒಂದು ಚಿಂತನೆಯನ್ನು ಕೇಳಿದರೆ ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ತತ್ರ ಪಂಚದಶೋಧ್ಯಾಯ ತತ್ರ ಶ್ಲೋಕ ಚತುಷ್ಟಯಂ ಅಂತ. ಸರ್ವಶಾಸ್ತ್ರಗಳಲ್ಲಿ ಮಿಗಿಲಾದದ್ದು ಮಹಾಭಾರತ, ಅದರಲ್ಲಿ ಅತ್ಯಂತ ಸಾರಭೂತವಾದದ್ದು ಗೀತೆ, ಅದರಲ್ಲಿಯೂ ದೊಡ್ಡತನವನ್ನು ಪಡೆದದ್ದು 15ನೇ ಅಧ್ಯಾಯ, ಅಲ್ಲಿಯೂ 4 ಮಾತುಗಳಿಗೆ ಪ್ರಾಶಸ್ತ್ಯ ಅಂತ. ಇವತ್ತು ನಾವು ನೋಡಬೇಕಾದ್ದು ಸೀದಾ ಅಲ್ಲಿಗೆ. ಇದು ಈ ಗೆರೆಗಳು ಎಲ್ಲಿಯೂ ಇಲ್ಲ, ನಾನು ಮಾಡಿದ ಗೆರೆ ಇದು. ಈಗ ಹೇಳಿತ್ತು ಕಾವ್ಯೇಶು ನಾಟಕಂ ರಮ್ಯಂ ಉಂಟು, ಅದಕ್ಕೆ ಅನುಗುಣವಾದ ಕಾವ್ಯ ಪ್ರಪಂಚ. ಅದರಿಂದ ಲಾಭ ಏನಿಲ್ಲ, ಇನ್ನು ಬೈಬೇಡಿ ಮತ್ತೆ. ಲಾಭ ಇಲ್ಲ ಅಂದರೆ ಇಲ್ಲಿ ಏನು ಬೇಕಾದರೂ ಲಾಭ ಇರ್ಬೋದು. ಸ್ವರ್ಗವನ್ನು ಪಡಿತಾನೆ ಕಾವ್ಯ ಓದಿದರೆ, ಪಂಚಕಾವ್ಯಗಳು ಬಂದರೆ ಅವನಿಗೆ ಪುಣ್ಯ ಇಷ್ಟು ಸಿಗ್ತದೆ, ಏನಿಲ್ಲ. ಅದೆಲ್ಲ ಕೇಳಲಿಕ್ಕೆ ಹೋಗಬೇಡಿ, ಅಲೌಕಿಕವಾದ ಕಥೆಯೇ ಅಲ್ಲಿಲ್ಲ. ಅದನ್ನು ಶಾಸ್ತ್ರಗಳಲ್ಲಿ ಆದರೆ ಜ್ಞೇಯಂ ಪಾಠ್ಯಂಚ ತದ್ವಯಂ ಅನ್ನೋ ಮೂಲಕ ತಿಳ್ಕೊಂಡ್ರೆ, ಓದಿಕೊಂಡ್ರೆ, ಪಾರಾಯಣ ಮಾಡಿದರೆ, ಜಪಿಸಿದರೆ ಈ ಲೋಕದಲ್ಲಿಯೂ ಅನುಗ್ರಹ ಆಗ್ತದೆ, ಪರಲೋಕದಲ್ಲಿಯೂ ಅವನಿಗೆ ಪುಣ್ಯಾದಿಗಳು ಸಿಗ್ತದೆ ಅನ್ನೋದು ಕ್ರಮ. ಆದ್ದರಿಂದ ಸಕಲ ಶಾಸ್ತ್ರಗಳಲ್ಲಿ ಭಾರತವನ್ನು ಅತ್ಯಂತ ಎತ್ತರವಾಗಿ ಘೋಷಣೆ ಮಾಡಿದ್ದಾರೆ. ಇದು ಅಲ್ಲಿದ್ದ ಶಬ್ದ, ಭಾರತಂ ಸರ್ವಶಾಸ್ತ್ರೇಶ್ ಎನ್ನುವುದು. ಭಾರತೆ ಗೀತಿಕಾವರ ಎನ್ನುವುದು ಅಲ್ಲಿದ್ದೇ ಶಬ್ದ, ಗೀತೆಯು ಅದರಲ್ಲಿ ಪ್ರಶಸ್ತವಾದದ್ದು ಅಂತ. ಆದರೆ ಅಲ್ಲಿ 15ನೇ ಅಧ್ಯಾಯಕ್ಕೆ ಮತ್ತು ಅಲ್ಲಿನ 4 ಮಾತಿಗೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ನಾವು ಹೇಳಬಹುದು ಅಂತ ಹೇಳಬಹುದು ನೀವು, ಅಥವಾ ನಾನು ಹೇಳಿದೆ ಅಂತ ಹೇಳಬಹುದು. ಆದರೆ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಇವರಿಬ್ಬರು ನಮ್ಮ ಹಿಂದಿನ ಗೀತೆಯ ಬಗ್ಗೆ ಚಿಂತನೆ ಮಾಡಿದ ಹೆಚ್ಚು ಜನರು ಮಾತಾಡಿಸುವ ಸಂಗತಿಗಳು. ರಾಮಾನುಜರು ಹೇಳ್ತಾರೆ ಮತ್ತಯೇವ, ಇದು ಅಲ್ಲಿ ಹೇಳಿಕೊಳ್ಳುವಾಗ ಈ 4 ಶ್ಲೋಕದ ಮುಂಚೆ ಅವತರಣಿಕೆ ಕೊಡ್ತಾರೆ. ಇಲ್ಲಿ ಏನಾಗಿದೆ ಕೇಳಿದರೆ ಸಕಲ ವೇದಾನಾಂ ಸಾರಭೂತಮರ್ಥಂ ಶೃಣು ಅಂತ. ಮತ್ತಯೇವ, ನನ್ನಿಂದ ಸಕಲ ವೇದಗಳ ಸಾರವಾದ ಚಿಂತನೆಯನ್ನು ಕೇಳು ಅಂತ ಕೃಷ್ಣ ಹೇಳ್ತಾನೆ ಅಂತ ಅವರು ಅವತರಣಿಕೆ ಕೊಡ್ತಾರೆ. ಕೃಷ್ಣನ ಬಾಯಿಯಿಂದಲೇ ಸಾರವನ್ನು ಹೇಳಿಸ್ತಾ ಇದ್ದಾರೆ, ಅವರು ಗಮನಿಸ್ತಾರೆ. ಶಂಕರಾಚಾರ್ಯರು 4 ಶ್ಲೋಕ ಮುಗಿದ ಬಳಿಕ ಬರೀತಾರೆ, ಅಸ್ಮಿನ್ ಅಧ್ಯಾಯೇ ಗೀತಾಶಾಸ್ತ್ರಾರ್ಥ ಸಂಕ್ಷೇಪೇನ ಉಕ್ತಃ ಸಮಾಸೇನ ಉಕ್ತಃ ಅಂತ. ಇಲ್ಲಿ ಸಕಲ ಗೀತೆಗಳ ಶಾಸ್ತ್ರಾರ್ಥವು ಈ ಅಧ್ಯಾಯದಲ್ಲಿ ಹೇಳಿದೆ ಅಂತ. ನ ಕೇವಲಂ ಗೀತಾಶಾಸ್ತ್ರಾರ್ಥ ಏವ ಕಿಂತು ಸಕಲಶ್ಚ ವೇದಾರ್ಥ ಸರ್ವಶ್ಚ ವೇದಾರ್ಥ ಹಿ ಸಮಾಪ್ತ ಅಂತಾರೆ. ಕೇವಲ ಗೀತೆಯ ಅರ್ಥ ಅಲ್ಲ, ಎಲ್ಲ ಶಾಸ್ತ್ರಗಳ ಚಿಂತನೆ ಇಲ್ಲಿ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಾಚೀನರು ಇಬ್ಬರು ಆಚಾರ್ಯರು ಕಂಡ ಸಕಲ ಶಾಸ್ತ್ರಗಳ ಸಾರಭೂತ ಅನಿಸಿಕೊಂಡ 15ನೇ ಅಧ್ಯಾಯದ 4 ಗೆರೆಗಳ ಮಾತು. ಮಧ್ವಾಚಾರ್ಯರಂತೂ ಈ 4 ಶ್ಲೋಕಗಳನ್ನು ಒಂದು 10 ಸರ್ತಿ ತನ್ನ ಕೃತಿಗಳಲ್ಲಿ ಬಳಸಿಕೊಂಡಿದ್ದಾರೆ. ಹಾಗಾಗಿ ನೇರ ನಾನು ಇಲ್ಲಿನ 4 ಶ್ಲೋಕದ ಬಗ್ಗೆ ಮಾತಾಡುತ್ತೇನೆ.